ಸೋಮವಾರಪೇಟೆ ಮಾಗಡಿ ಮತ್ತು ಜಾಲಸೂರು SH-85 ಹೆದ್ದಾರಿಯ ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಯೋಜನೆಯಿಂದ ನಡೀತಾ ಇರುವ 20 ಕೋಟಿ ರೂಪಾಯಿ ವೆಚ್ಚದ 10 ಕಿಲೋಮೀಟರ್ ರಸ್ತೆ ಕಾಮಗಾರಿ ಸಂಪೂರ್ಣ ಕಳಪೆ ಗುಣಮಟ್ಟದಿಂದ ನಡೀತಾ ಇದೆ ಎಂದು ಕೂತಿ ಗ್ರಾಮಸ್ಥರು ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳನ್ನು ರಸ್ತೆಯಲ್ಲಿ ತರಾಟೆಗೆ ತೆಗೆದುಕೊಂಡರು. ಶಾಂತಹಳ್ಳಿ ಹೋಬಳಿಯ ಕೂಡು ರಸ್ತೆ ಕಲ್ಕಂದೂರು ಹೊಸಬೀಡು ಕೂತಿ ಮಾರ್ಗವಾಗಿ ಹಾಸನ ಜಿಲ್ಲೆಗೆ ಸಂಪರ್ಕ ಇರುವ ಈ ರಸ್ತೆ 16 ಗ್ರಾಮದ ಹಲವು ವರ್ಷಗಳ ಕನಸಾಗಿದೆ. ಈ ಕಾಮಗಾರಿ ಪ್ರಾರಂಭವಾಗಿ 1 ವರ್ಷ ಮುಗಿಯುತ್ತಾ ಬಂದರೂ ಇನ್ನೂ ಪೂರ್ಣಗೊಂಡಿಲ್ಲ. ಗುತ್ತಿಗೆದಾರ ಗುದ್ದಲಿ ಪೂಜೆಗೆ ಬಂದವನು 1 ವರ್ಷ ಆದರೂ ಈ ಕಡೆ ತಿರುಗಿ ನೋಡಿಲ್ಲ ಅಂತ ಗ್ರಾಮಸ್ಥರು ಆರೋಪಿಸಿದ್ದಾರೆ. ಈ ಸಂದರ್ಭ ಗ್ರಾಮದ ಉಪಾಧ್ಯಕ್ಷ KD ಗಿರೀಶ್, ಕೂತಿ ಗ್ರಾಮದ ದಿವಾಕರ್ ಮಾತನಾಡಿದರು. ಅವತ್ತಾಯ್ತು ಅಂತ ಅವತ್ತಿಂದ ಇಲ್ಲಿವರೆಗೆ ಊರಲ್ಲಿ ಬರಲಿಲ್ಲ. ಯಾಕೆಂದ್ರೆ ನಾವು ಅವತ್ತು ಮರನೂ ನಾವು ತೆಕ್ಕೊಡ್ತೀವಿ, ನಾವೇ ಬರ್ತೀವಿ, ಇಡೀ ಊರಲ್ಲಿ ಬರ್ತೀವಿ ಅಂದರೆ ಇವ್ರು ಪರ್ಮಿಷನ್ ತಗೋಬರೋಕ್ಕಾಗಲಿಲ್ಲ. ನಾವು ಫಸ್ಟ್ ದಿನ ಮೀಟಿಂಗ್ ಆದಾಗ ನಿಮ್ಮ ಇವ್ರಿಗೆ ಹೇಳಿದ್ವಿ, ಅವರು ಯಾರು ಕಾಂಟ್ರಾಕ್ಟರಿಗೆ, ನೋಡಿ ಸರ್ 6 ತಿಂಗಳು ಬೇಕಾಯ್ತು, 6 ತಿಂಗಳು ಪರ್ಮಿಷನ್ ತಗೊಂಡೇ ಮಾಡಿದ್ವಿ. ಇವ್ರು ಇನ್ನೂ ಅಲ್ಲಿ ಫಾರೆಸ್ಟ್ ಆಫೀಸ್ ಏಡಿನೇ ಕಟ್ಟಿಲ್ಲ. ಅದನ್ನ ನಾವು ಕಟ್ಟಕ್ಕಾಗಲ್ಲ. ಬಿಲ್ ಮಾಡಿದ್ವಿ ಅಂತ ಹೇಳಿದ್ರಲ್ಲ, ಸೆಂಟ್ರಲ್ ರೋಡಿಂದ ಅಳತೆ ಮಾಡಿ ಸೆಂಟ್ರಲ್ ರೋಡಿಂದ ಲೈನ್ ಎಳಿತೀವಿ ಅಂತ ಎಲ್ಲಿ ಹೇಳಿದ್ರಿ? ಒಂದಿನ ಅರ್ಜಿ ಕಂಡಿಲ್ಲ, ಬರೀ ಒಂದು ಟ್ಯಾಂಕರ್ ಓಡಾಡ್ತಿದೆ. ಕಳ್ಕೊಂಡಿದ್ವಿ ನಾವು. ಯಾವತ್ತು ಕಿರಿಕ್ ಇಲ್ಲಿವರೆಗೆ ಬಂದು ಕಿರಿಕ್ ಮಾಡಕ್ ಬರಲಿಲ್ಲ. ಅವತ್ತು ಹೇಳಿದ್ವಿ, ನೋಡಿ ನಿಮ್ ಕೆಲಸ ಸರಿ ಆಗ್ತಾ ಇಲ್ಲ, ಸರಿ ಮಾಡಿ ಅಂತ ಹೇಳಿದ್ವಿ. ಅವತ್ತಾಯ್ತು ಅಂತ ಅವತ್ತಿಂದ ಇಲ್ಲಿವರೆಗೆ ಊರಲ್ಲಿ ಬರಲಿಲ್ಲ. ಯಾಕೆಂದ್ರೆ ನಾವು ಅವತ್ತು ಮರನೂ ನಾವು ತೆಕ್ಕೊಡ್ತೀವಿ, ನಾವೇ ಬರ್ತೀವಿ, ಇಡೀ ಊರಲ್ಲಿ ಬರ್ತೀವಿ ಅಂದರೆ ಇವ್ರು ಪರ್ಮಿಷನ್ ತಗೋಬರೋಕ್ಕಾಗಲಿಲ್ಲ. ನಾವು ಫಸ್ಟ್ ದಿನ ಮೀಟಿಂಗ್ ಆದಾಗ ನಿಮ್ಮ ಇವ್ರಿಗೆ ಹೇಳಿದ್ವಿ, ಅವರು ಯಾರು ಕಾಂಟ್ರಾಕ್ಟರಿಗೆ, ನೋಡಿ ಸರ್ 6 ತಿಂಗಳು ಬೇಕಾಯ್ತು, 6 ತಿಂಗಳು ನಮಗೆ ಕ್ಲೀನ್ ಆಗಿರ್ಬೇಕಷ್ಟೇ. 2 ತಿಂಗಳಾದ್ರೂ ಪರವಾಗಿಲ್ಲ, ನಾವು ಕಾಯ್ತೀವಿ. ಅವಪ್ಪು ಪರ್ಮಿಷನ್ ತಗೊಂಡೇ ಕೊಡ್ಬೇಕು. ಪರ್ಮಿಷನ್ 1 ವರ್ಷ ಬೇಕಾ ಸರ್? 1 ವರ್ಷ ಬೇಕಾ? ಅಲ್ಲಲ್ವಾ ಪರ್ಮಿಷನ್ ಇವರು ವಿಜಯಣ್ಣ 25-30 ವರ್ಷದಿಂದ ಕಾಯಿದ್ವಿ. ಇನ್ನೊಂದು ಕಂಪ್ಲೇಂಟ್ ಮಾಡಿದ ಅಂತ ಮುಂದೂಡ್ತದೆ ಅಷ್ಟೇನೆ. ಒಂದು ವರ್ಷ ಮುಂದಕ್ಕೆ ಹೋಗುತ್ತೆ ನೀವು ಹೇಳ್ಬೇಕಾಗಿಲ್ಲ. ರೋಡ್ ಕೇಳೋದು ನಾವು, ತರೋದು ನಾವು, ನಿಮ್ ಕೆಲಸ ಬರೀ ಡ್ಯೂಟಿ ಮಾಡೋದು. ಅದೊಂದು ಕಲ್ತ್ಕೊಳ್ಳಿ. ಮಾತಾಡಿಲ್ಲ, ಇವ್ರೇನೋ ಕೇಳಿದ್ರೆ ಅದಕ್ಕೆ ಆನ್ಸರ್ ಮಾಡ್ಬೇಕು. ನಿಮ್ಮ ಹತ್ರ ಎದುರಿಸಿದೆ ಒಂದು ವರ್ಷ ಪೋಸ್ಟ್ಪೋನ್ ಆಗುತ್ತೆ ಅಂತ ಹೇಳಿ ನೀವ್ಯಾರು? ಇವರು ಕೆಲಸ ಮಾಡಿಸ್ದಂಗೆ ಇಂಜಿನಿಯರ್ ಇವನು ಕಾಂಟ್ರಾಕ್ಟ್ ಕೆಲಸ ಮಾಡಿಸ್ಬೇಕು. ಇವ್ರು ಹೇಳ್ಬೇಕು, ಮನೆಯವ್ರು ಎಲ್ಲೋದು? ಇವ್ರ ಮನೆಯವ್ರ ತೆಗೆದ್ರಂತೆ, ಅಲ್ಲಿ ತೆಗಿಲಿಲ್ಲ ಅಂತ. ಅಲ್ಲ ಒಂಥರ ಏನಿಲ್ಲ, ಇವತ್ತು ಬರಕ್ಕೆ ಹೇಳಿ ಅವ್ರನ್ನ. ಅರ್ಬತ್ ಸರ್, ನೀವು ಇಲ್ಲಿ ಮಾತಾಡ್ತೀರಾ, ನೀವು ಯಾವ ಕೆಲಸನೂ ಮಾಡ್ತಾ ಇಲ್ಲ. ಅವತ್ತು ಹೇಳಿದಕ್ಕೂ ಹಂಗೆ ಉಂಟು ಸರ್, ಹಂಗೆ ಇದೆ. ನೀವೇನಂತ ಹೇಳಿದ್ರೆ ಊರ್ ಸಪೋರ್ಟ್ ಮಾಡಿ ನಾನು ಕೆಲಸ ಮಾಡಿಸ್ತೀನಿ ಅಂದ್ರೆ ಏನ್ ಮಾಡ್ತಿದ್ದೀರಾ ನೀವು? 1 ವರ್ಷ ಆಯ್ತು. ಬನ್ನಿ ಸರ್, ಕಂಟಿನ್ಯೂ ಪ್ರಾಬ್ಲಮ್ ಇದೆ. ಪ್ರಾಬ್ಲಮ್ ಏನಿಲ್ಲ, ಡ್ರೈನೇಜ್ ಹೊತ್ತುವರೆಗೂ ಪೂರ್ತಿ ಮುಗಿಸಿ ಆಮೇಲೆ ಡ್ರೈನೇಜ್ ಮಾಡಿ. ಒಂದು ನಿಮಿಷ ಎಲ್ಲ ಮುಗಿಸಿ ಹೊತ್ತುವರೆಗೂ ಮುಗಿಸಿ ಡ್ರೈನೇಜ್ ಮಾಡಿ ಆಮೇಲೆ ಡಾಮರ್ ಹಾಕಿ. ಅಲ್ಲ ಡಾಮರ್ ಹಾಕಿ, ಡಾಮರ್ ಮಾಡ್ಕೊಬಿಟ್ಟು. ಕೂತಿ ಗ್ರಾಮದವರು ಈಗ ತೋಳಸ್ಟಳ್ಳಿ ಗ್ರಾಮದವರು ಕಲ್ಕುಂದೂರಿಂದ ಕೂತಿ ಗ್ರಾಮಕ್ಕೆ PWDದು ರೋಡ್ ಸ್ಯಾಂಕ್ಷನ್ ಆಗಿದೆ. ಇದು 20 ಕೋಟಿ ವೆಚ್ಚದಲ್ಲಿ 8 ಕಿಲೋಮೀಟ್ರು ರಸ್ತೆ ಅಗಲೀಕರಣ ಮತ್ತು ಹೊಸದಾಗಿ ಡಾಂಬರ್ ಹಾಕುವಂಥ ಕೆಲಸ ಇದೆ. ಇದನ್ನು ದಿನೇಶ್ ಎಂಬ ಕಾಂಟ್ರಾಕ್ಟು ಈ ಕೆಲಸನ ಕಾಂಟ್ರಾಕ್ಟ್ ತೊಗೊಂಡಿದ್ದಾರೆ. ಬಟ್ ಈ ಕೆಲಸ ತುಂಬ ಕಳಪೆ ಮಟ್ಟದಲ್ಲಿದೆ. ನಾವು ತುಂಬ ಹಲವು ಬಾರಿ AW ಅವ್ರನ್ನ ಮೀಟ್ ಮಾಡಿ ಮತ್ತು ಅರ್ಬಾಜ್ ಅವ್ರನ್ನ ಇಂಜಿನಿಯರ್ನ ಮೀಟ್ ಮಾಡಿ
ನಾವು ತುಂಬ ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ರೋಡ್ನ 20 ಅಡಿ 2 ಸೈಡನ್ನು ಅಗಲ ಮಾಡಿ ಚರಂಡಿನ ನೀಟಾಗಿ ಮಾಡಿ ನಂತರ ಮರಗಳನ್ನ ತೆಗೆದು ಮತ್ತೆ ಕೆಲಸ ಮಾಡಿ ಅಂತ ಹೇಳಿದ್ವಿ. ಆದರೆ ಕರೆಂಟು ಕಂಬಗಳನ್ನ ತೆಗೆದುಬಿಟ್ಟು ಮಾಡಿ ಅಂತ ಹೇಳಿದ್ವಿ. ಬಟ್ ಇವರು ತುಂಬ ಕಳಪೆ ಮಟ್ಟದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇಲ್ಲಿವರೆಗೂ ದಿನೇಶ್ ರವರು ಸ್ಪಾಟ್ಗೆ ಬಂದೇ ಇಲ್ಲ. ನಾವು ಫಸ್ಟು ಮೀಟಿಂಗ್ ಮಾಡಿದಾಗ 6 ತಿಂಗಳು ಹಿಂದೆ ಮೀಟಿಂಗ್ ಮಾಡಿದಾಗ ಎಲ್ಲ ಪರ್ಮಿಷನ್ ತಗೊಂಡು ಈ ರಸ್ತೆನ ನೀಟಾಗಿ ಮಾಡಿಕೊಡ್ತೀವಿ ಅಂತ ಹೇಳಿದರು. ಇವತ್ತಿನವರೆಗೂ ಇವರು ಒಂದು ಪರ್ಮಿಷನ್ ಆಗಲಿ, ಒಂದು ರಸ್ತೆಯನ್ನು ಅಗಲೀಕರಣ ಮಾಡೋದಾಗಲಿ ಮತ್ತು ರಸ್ತೆನ ಗುಣಮಟ್ಟದ ಕೆಲಸ ಮಾಡೋದಾಗಲಿ ಇವರು ಇವತ್ತಿನವರೆಗೂ ಮಾಡಿಲ್ಲ. ಅದಕ್ಕೋಸ್ಕರ ಇವತ್ತು AWL ಮತ್ತು ಇವ್ರನ್ನ ಸ್ಪಾಟ್ಗೆ ಕರೆಸಿ ಇವತ್ತು ಕರೆಕ್ಟಾಗಿ ಒಂದು ಊರವರು ವಾರ್ನ್ ಮಾಡಿದ್ದೀವಿ. ದಿನೇಶ್ ರವರು ಸ್ಪಾಟಿಗೆ ಬರಬೇಕು, ಈ ರಸ್ತೆಯಲ್ಲಿ ಏನು ಸಮಸ್ಯೆಗಳಿದೆ ಅದನ್ನು ಬಗೆಹರಿಸ್ಕೊಡ್ಬೇಕು, ಕಂಬಗಳನ್ನ ಸೈಡಿಗೆ ಇಡಬೇಕು ಮತ್ತು ಇಲ್ಲಿ ಡ್ರೈನೇಜ್ನ ನೀಟಾಗಿ ಮಾಡಬೇಕು ಅಂತ ಹೇಳಿದ್ವಿ. ಇವತ್ತು ಅವರು ಒಪ್ಕೊಂಡಿದ್ದಾರೆ. ಬಟ್ ಅವರು ಒಪ್ಕೊಂಡಿದ್ದ ತಕ್ಷಣ ಕೆಲಸನ ಮಾಡಲ್ಲ ಅಂತ ನಮ್ಮ ಬೇಡಿಕೆ. ತುಂಬ ನಂಬಿಕೆ ಇದೆ. ಇತ್ತೀಚೆಗೆ ನೀವು ಕಲ್ಕತ್ತಾ ಇದ್ದೀರ ಅನ್ನೋದು ಫೀಲ್ ಆಗ್ತಾ ಇದೆ. ಅದನ್ನು ಮಾಡ್ಕೋಬೇಡಿ. ಆ ಗ್ರಾಮದ ಬಗ್ಗೆ ನಿಮಗೆ ತುಂಬ ಅಚ್ಚುಕಟ್ಟಾಗಿ ನಾನು ಹೇಳಿದ್ದೀನಿ ಅಲ್ವಾ, ನಮ್ಮ ಗ್ರಾಮಸ್ಥರು ಹೇಗಿದ್ದೀವಿ, ಏನು ಎತ್ತ ಅಂತ. ಇವರು ಬೇರೆ ಕಡೆ ಏನು ರೋಡ್ ಮಾಡಿದರೆ ನೀವಿಲ್ದಾಗ ಅದು ನೆಕ್ಸ್ಟ್ ಬಿಟ್ಬಿಡಿ. ಈ ರೋಡ್ನ ನಾವು ಅಚ್ಚುಕಟ್ಟಾಗಿ ಮಾಡಿಸ್ಕೊಳ್ಳೋದು ಖಂಡಿತ. ಇದರಲ್ಲಿ ಯಾವುದೇ ರೀತಿ ಕಾಂಪ್ರಮೈಸ್ ಇಲ್ಲ. ಯಾರು ಬಂದು ಕಾಂಪ್ರಮೈಸ್ ಮಾಡ್ಕೋತಾರೆ ಅದಂತೂ ಗೊತ್ತಿಲ್ಲ. ನಮ್ಮ ಗ್ರಾಮದಲ್ಲಿ ಕಾಂಪ್ರಮೈಸ್ ಮಾಡ್ಕೊಳ್ಳಲ್ಲ. ಇವತ್ತಲ್ಲ ನಾಳೆ ಇದು 3 ವರ್ಷ ಆದ್ರೂ ನಾವು ನೀಟಾದ ರೋಡ್ನೇ ಮಾಡ್ಕೊಳ್ಳೋದು, ಇದಂತೂ ಸತ್ಯ. ನೀವು ಯಾರಾದ್ರೂ ರಸ್ತೆ ಒಳಗೆ ಬಂದು ಅವ್ರಿಗೆ ಹೇಳ್ತಾರೆ ನಾವು ತಡೆದಿಲ್ಲ, ನಾವು ಗಲಾಟೆ ಮಾಡಿಲ್ಲ ಅಂತ ನೀವ್ ಹೇಳ್ತೀರಾ ಸುಳ್ಳ? ಏನಂತ ಅದು ಪ್ರಾಬ್ಲಮ್ ಇದೆ, ನಾನು ತೆಗಿಯಲ್ಲ ಅಂತ ಹೇಳಿ ಕಾಂಟ್ರಾಕ್ಟರ್ ಹೇಳಿದ್ರು. ನಾವು ಇಮಿಡಿಯೇಟ್ಲಿ PMC ಅವರಿಗೆ ಲೆಟರ್ ಹಾಕಿದ್ವಿ. ಇಲ್ಲಿ ಈ ತರ ಒಂದು ಸಮಸ್ಯೆ ಇದೆ, ಬಂದು ನೋಡ್ಬಿಟ್ಟು ಇನ್ಸ್ಪೆಕ್ಷನ್ ಮಾಡ್ಬಿಟ್ಟು ನೀವು ಕ್ಲಿಯರ್ ಮಾಡ್ಕೊಡಿ ಅಂತ ಹೇಳ್ಬಿಟ್ಟು ಅವ್ರಿಗೆ ನಾವು ಲೆಟರ್ ಹಾಕಿದೀವಿ. ಆ ಲೆಟರ್ದು ಕಾಪಿ ಕೂಡ ನನ್ನ ಹತ್ರ ಇದೆ. ಆಮೇಲೆ ಅವ್ರು ಬಂದು ಇನ್ಸ್ಪೆಕ್ಷನ್ ಮಾಡಿ ಇಲ್ಲೇನೋ ಕನ್ವಿನ್ಸ್ ಮಾಡ್ಬಿಟ್ಟು ಅವರು ಐಟಿಗೆ ಎತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಈಗ ಮುಂಚೆ ಹೇಳಿದ್ರೆ ಹಾಸ್ಪಿಟಲ್ ಜನಗಳ ಗಲಾಟೆ ಮಾಡ್ತಾರೆ ಅಂತ. ಈಗ ಮುಂಚೆ ಹೇಳಿದ್ರೆ 10 ನಿಮಿಷ ಆಗಿಲ್ಲ. ವಿಜಯಣ್ಣ ಅವ್ರು ಬಂದಾಗ ನೀವಿರ್ಲಿಲ್ವಾ? ಸ್ಟಾರ್ಟಿಂಗ್ ಇಂದ ಇಂಜಿನಿಯರು ಅವರೆಲ್ಲ ಕರೆಸಿ ಕೇಳಿದಾಗ ಅವ್ರು ಹೇಳಿದ್ರು ಅರ್ತ್ ವರ್ಕ್ ಮಾಡಿ ಚರಂಡಿ ತೆಗೆದು ಸೈಡು ಒಳ್ಳೆ ಇದು ವೆಟ್ ಮಿಕ್ಸ್ ಹಾಕಂಗಿಲ್ಲ, ಜೆಲ್ಲಿನ ಬೋಟ್ರಸ್ ದಪ್ಪ ಸೈಜ್ ಜೆಲ್ಲಿ ಹಾಕಿ ಆಮೇಲೆ ವೆಟ್ ಮಿಕ್ಸ್ ಹಾಕಿ ಅರ್ದು ನೀಟ್ ಮಾಡ್ತೀವಿ ಅಂತ ಹೇಳಿದರು. ಇವಾಗ ಏನಿಲ್ಲ, JCBಲಿ ಚರಂಡಿ ತೆಗೆಯೋದು, ವೆಟ್ ಮಿಕ್ಸರ್ ಲಾರಿ ಲೋಡ್ ತಂದು ಸುರಿಯೋದು, ಮುಚ್ಚಿಕೊಂಡು ಹೋಗ್ತಾ ಇದ್ದಾರೆ ಅಷ್ಟೇ. ಯಾವುದೇ ಒಂದು ಪ್ರೊಸೀಜರ್ ಪ್ರಕಾರ ಮಾಡ್ತಾ ಇಲ್ಲ. ಎಸ್ಟಿಮೇಟಲ್ಲಿ ನಾವು ಅವ್ರನ್ನ ಇದುವರೆಗೆ ಕೇಳ್ತಿರೋದು, ಎಸ್ಟಿಮೇಟಲ್ಲಿ ಏನಿದೆ ಅದನ್ನು ಮಾಡಿ ನೀಟಾಗಿ ಮಾಡಿ, ಎಲ್ಲ ಡ್ರೈನೇಜು ಎಲ್ಲ ಪೂರ್ತಿ ಕ್ಲಿಯರ್ ಮಾಡಿ ಆಮೇಲೆ ಡಾಮರ್ ಹಾಕಿ. ಅವ್ರೇನು ಮಾಡ್ತಾ ಇದ್ದಾರೆ, ಡ್ರೈನೇಜ್ ಬಾಕಿ ಇದೆ, ಒಂದು ಕಡೆ ಮೋರಿ ಬಾಕಿ ಇದೆ, ಒಂದು ಕಡೆ ಮರಗಳು ಬಾಕಿ ಇದೆ, ಇಲ್ಲಿ ಡಾಮರ್ ಹಾಕೊಂಡು ಬರ್ತಾ ಇದ್ದಾರೆ. ಇನ್ನು ಮುಂದೆ ನಾವು ಡಾಮರ್ ಹಾಕೋಗ್ಲೂ ಅಷ್ಟೇ ಕ್ವಾಲಿಟಿ ಡಾಮರ್ ಹಾಕಬೇಕು ಅಂತ ನಾವು ಹೇಳಿದ್ದೀವಿ. ಏನಾದ್ರು ಮಾಡಿಲ್ಲ ಅಂತಂದರೆ ಇಡೀ ಗ್ರಾಮಸ್ಥರು ಬಂದು ರಸ್ತೆ ತಡೆದು ಅವ್ರು ಕೆಲಸ ಮಾಡೋದನ್ನು ತಡೆದು ನಾವು ಆಫೀಸಿಗೆ, ನಾವು PWD ಆಫೀಸಿಗೆ ಮುತ್ತಿಗೆ ಹಾಕಿ ಅವ್ರನ್ನ ಬೀಗ ಹಾಕೋಂಥ ಕೆಲಸ ಮಾಡ್ತೀವಿ ಇಡೀ ಗ್ರಾಮಸ್ಥರು. ಗುತ್ತಿಗೆದಾರ ದಿನೇಶ್ ಬಹುತೇಕ ಕಡೆ ಕಳಪೆ ಕಾಮಗಾರಿ ಮಾಡಿರುವುದು ಕಂಡುಬಂದಿದೆ. ಇಲ್ಲಿ ಕಳಪೆ ಕಾಮಗಾರಿ ನಡೆಸಲು ಮುಂದಾಗಿದ್ದಾರೆ. ಇವರ ಜೊತೆಗೆ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಎಂದು ಆರೋಪಿಸಿದರು. ಇವತ್ತು ಯಾಕೆ ಕೂತಿ ಗ್ರಾಮದವರು ಬಂದು ಇಲ್ಲಿ ನಿಗಾವಹಿಸ್ತಾ ಇದ್ದೀವಿ ಅಂದರೆ, ದಿನೇಶ್ ರವರ ಕೆಲಸ ತುಂಬ ಕಳಪೆ ಆಗಿದೆ. ಇವತ್ತು ಬೆಟ್ಟದಪುರದಲ್ಲಿ ಅಲ್ಲಿ ಇವತ್ತು ಅರ್ಧ ಎಕರೆನ ಎಲ್ಲ ಯುವಕರು ಸೇರಿಬಿಟ್ಟು ಕಿತ್ತಾಕಿದ್ರು. ಹಾಗೆ ಇಲ್ಲಿ ಕಟ್ಟೆ ಕೊತ್ತನಹಳ್ಳಿಯಲ್ಲಿ ಕೆಲಸ ಮಾಡಿದ್ರು, ಅದನ್ನೂ ಕಳಪೆ ಆಗಿತ್ತು. ದೊಡ್ಡತೊಳೂರಲ್ಲಿ ಕೆಲಸ ಮಾಡಿದ್ರು, ಅದು ಕಳಪೆ ಆಗಿತ್ತು. ನಮ್ಮ ಉದ್ದೇಶ ಏನಂದರೆ ಈ ರೋಡು ಕಳಪೆ ಆಗಬಾರ್ದು, ಈ ರೋಡು ಗುಣಮಟ್ಟದ ಕೆಲಸ ಆಗಬೇಕು ಅಂತ ನಾವು ಮಾಡ್ಕೊಂಡಿದ್ವಿ. ಇವತ್ತು ನೋಡಿ, ಹೊಸಬೀಡು ಹತ್ರ ಒಂದು ಅಪ್ಪು ತೆಗಿಬೇಕಿತ್ತು, ಅಪ್ಪು ತೆಗಿಲಿಲ್ಲ. ಸೈಡಲ್ಲಿ ಕಲ್ಲುಗಳಿತ್ತು, ಕಲ್ಲುಗಳನ್ನ ತೆಗಿಲಿಲ್ಲ. ಮತ್ತು ಟರ್ನುಗಳನ್ನ ಒಂದು ಸ್ವಲ್ಪ ಅಗಲ ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡಿದ್ವಿ, ಅದನ್ನೂ ಮಾಡಿಲ್ಲ. ತುಂಬ ಕೆಟ್ಟ ರೀತಿಯಲ್ಲಿ ಕೆಲಸನ ಮಾಡ್ತಾ ಇದ್ದಾರೆ. ಇಲ್ಲಿ ಅವರು ಇಂಜಿನಿಯರ್ ಒಬ್ರು ಇದ್ದಾರೆ, ಪುನೀತ್ ಅಂತ. ಅವರು ಬರೀ ಹರಕೆ ಉತ್ತರನ ಕೊಡ್ತಾ ಇದ್ದಾರೆ. ನಾವು ಪರ್ಮಿಷನ್ ತಗೊಂಡಿದ್ವಿ, ಅದು ತಗೊಂಡಿದ್ವಿ, ಇದು ತಗೊಂಡಿದ್ವಿ ಅಂತ. ಇವತ್ತಿನವರೆಗೆ ಯಾವುದು ಪರ್ಮಿಷನ್ ತಗೊಂಡಿಲ್ಲ, ಗುಣಮಟ್ಟದ ಕೆಲಸ ಮಾಡ್ತಾ ಇಲ್ಲ. ಹಾಗೇನೆ ಇಲ್ಲಿ ರೋಡ್ನ ಮಾಡಿದ್ದಾರೆ. ಇವತ್ತು ಒಂದು ಟ್ಯಾಂಕರ್ ಆಗಲಿ, ಒಂದು ನೀರು ಹಾಕೋಂಥ ವ್ಯವಸ್ಥೆ ಆಯ್ತಿಲ್ಲ. ಇವತ್ತು ತುಂಬ ಧೂಳು ಮನೆಗೆ ಮತ್ತು ಇದಕ್ಕೆ ಹಾರ್ತಾ ಇದೆ. ನಾವು ಅದೆಲ್ಲನೂ ಅವರಿಗೆ ಮನವರಿಕೆ ಮಾಡಿವಿ. ಇನ್ನೂ 10 ದಿನದೊಳಗೆ ಈ ಕೆಲಸಗಳನ್ನ ಕರೆಕ್ಟಾಗಿ ಪೂರ್ಣ ಮಾಡ್ದಲೇ ಇದ್ದರೆ ನಿಮ್ಮ ಆಫೀಸ್ ಮುಂದೆ ಬಂದು ಪ್ರೊಟೆಸ್ಟ್ ಮಾಡ್ತೀವಿ ಅಂತ ನಾವು ಈ ಮಾಧ್ಯಮದ ಮುಖಾಂತರ ಅವರಿಗೆ ಹೇಳ್ತಾ ಇದ್ದೀವಿ. ಈ ಸಂದರ್ಭ AE ಕುಮಾರ್,
ಇಂಜಿನಿಯರ್ ಹರ್ಬಸ್, ಗ್ರಾಮಸ್ಥರಾದ ಜಯರಾಜ್, ಯಾದವ್, ಲಕ್ಷ್ಮಣ್ ಹಾಗೂ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು.